ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಆತ್ಮೀಯ ಸ್ವಾಗತ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ಒಂದು ನೋಟಿಫಿಕೇಷನನ್ನು ಬಂದಿದೆ. ಜೂನಿಯರ್ ಇಂಜಿನಿಯರ್ ಸಿವಿಲ್ ಮತ್ತು ಎಲೆಕ್ಟ್ರಿಕಲ್, ಸೊ ಇವೆರಡೂ ಒಂದು ಹುದ್ದೆಗಳಿಗೆ ಒಂದು ನೇಮಕಾತಿ ಅಧಿಸೂಚನೆಯನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊರಡಿಸಿದೆ. ಇದ್ರ ಬಗ್ಗೆ ನೋಡೋದಾದರೆ ಯಾವಾಗ ಅಪ್ಲಿಕೇಶನ್ಸ್ ಸ್ಟಾರ್ಟ್ ಅಂದರೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಏಪ್ರಿಲ್ 16ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಎಂಡ್ ಡೇಟ್ ಬಂದು ಮೇ 6ರವರೆಗೂ, ಮುಂದಿನ ತಿಂಗಳು 6ನೇ ತಾರೀಕುವರೆಗೂ ಅಪ್ಲಿಕೇಶನ್ಸ್ ಹಾಕ್ಬೋದು. ಸೊ ಯಾರೆಲ್ಲ ಒಂದು ಸಿವಿಲ್ ಮತ್ತು ಎಲೆಕ್ಟ್ರಿಕಲ್ ಒಂದು ಟ್ರೇಡಲ್ಲಿ ಡಿಪ್ಲೊಮೊ ಅಥವಾ ಡಿಗ್ರಿ ಕಂಪ್ಲೀಟ್ ಆಗಿರೋರು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ 65% ಡಿಪ್ಲೊಮೊ ಸ್ಟೂಡೆಂಟ್ಸ್ 65% ಮಾರ್ಕ್ಸ್ ತೆಗೆದು ಪಾಸಾಗಿರಬೇಕು. SC/ST ಅವರು 55% ಇದ್ದರೆ ಸಾಕು ಡಿಪ್ಲೊಮೊ ಹೋಲ್ಡರ್ಸ್ಗೆ. ಅದೇ ನೀವು ಡಿಗ್ರಿಯಲ್ಲಿ ಮಾಡಿರ್ತೀರ ಅಂದರೆ ಬೋತ್ ಸಿವಿಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಎಲ್ಲರಿಗೂ ಸೇಮ್ ಅಪ್ಲೈ ಆಗುತ್ತೆ. 55% ಮಿನಿಮಮ್ 55% ಪಾಸ್ ಆಗಬೇಕು. SC/ST ಅವ್ರಿಗೆ 45% ಇರುತ್ತೆ. ಸೊ ಡಿಪ್ಲೊಮೊ ಸ್ಟೂಡೆಂಟ್ಸು 65% ಎಕ್ಸೆಪ್ಟ್ SC/ST. ಡಿಗ್ರಿ ಸ್ಟೂಡೆಂಟ್ಸು 55% ಎಕ್ಸೆಪ್ಟ್ SC/ST ಅವ್ರಿಗೆ 10% ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಬಿಲೋ ಇಷ್ಟು ಕಡೆ ಇದ್ದರೆ ಎಲಿಜಿಬಿಲಿಟಿ ಇರೋದಿಲ್ಲ. ಸೊ ನೆಕ್ಸ್ಟ್ ನೀವು ನೋಡೋದಾದ್ರೆ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ. ಒಂದು ಸತಿ ನೋಟಿಫಿಕೇಷನನ್ನು ಓದ್ಕೊಳ್ಳಿ. ಸೊ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಓದ್ಕೊಂಡು ಒಂದು ಎಲಿಜಿಬಿಲಿಟಿ ಇದೆ ಅನ್ನೋದಾದರೆ ಅಪ್ಲೈ ಮಾಡಿ. ಸೊ 2 years ಎಕ್ಸ್ಪೀರಿಯನ್ಸ್ ಕೂಡ ಅವರು ಕೇಳಿದ್ದಾರೆ. ಬಟ್ ಅವರು ಯಾವ ಥರ ಕನ್ಸಿಡರ್ ಮಾಡ್ತಾರೆ ಅನ್ನೋದು ನೋಡಬೇಕಾಗುತ್ತೆ. ಸೊ ಸ್ಕೀಮ್ ಆಫ್ ಸೆಲೆಕ್ಷನ್ ನೀವು ನೋಡೋದಾದರೆ ಆನ್ಲೈನ್ ಎಕ್ಸಾಮ್ ಇರುತ್ತೆ. ಆನ್ಲೈನ್ ಎಕ್ಸಾಮಿನೇಷನ್ ಅಂತ ಹೇಳಿದ್ದಾರೆ. ಇಂಗ್ಲೀಷ್ ಲ್ಯಾಂಗ್ವೇಜು, ಇಂಜಿನಿಯರಿಂಗ್ ಡಿಸಿಪ್ಲಿನ್ ಪೇಪರ್ 1, ಪೇಪರ್ 2, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಒಟ್ಟು 180 ಕ್ವಶನ್ಸು, 300 ಮಾರ್ಕ್ಸು, 150 ನಿಮಿಷ ಇರುತ್ತೆ. ಸೊ ನೀವು ಈಗ ಏಜ್ ನೋಡೋದಾದರೆ SC/ST ಅವ್ರಿಗೆ ಅಪ್ ಟು 35 years ಅವ್ರಿಗೂ ಇರುತ್ತೆ. OBC ಅವ್ರಿಗೆ 33 yearsವರೆಗೂ ಇರುತ್ತೆ. ಪರ್ಸನ್ಸ್ ವಿತ್ ಬೆಂಚ್ಮಾರ್ಕ್ ಡಿಸಬಿಲಿಟಿ ಬೈ 10 years ಜನರಲ್ ಬೈ EWS, 13 years OBC ಆ್ಯಂಡ್ 15 years ಫಾರ್ SC/ST ಅಂತ ಇರುತ್ತೆ. ಎಕ್ಸ್ ಸರ್ವಿಸ್ ಮೆನ್ಸ್ ವಿಡೋಸು ಅವ್ರಿಗೂ ಕೂಡ ಒಂದು ರಿಲ್ಯಾಕ್ಸೇಷನ್ ಇರುತ್ತೆ. ನೋಟಿಫಿಕೇಷನನ್ನು ಒಂದು ಪೂರ್ತಿಯಾಗಿ ಓದ್ಕೊಳ್ಳಿ. ಸೊ ಸ್ವಲ್ಪ ವೇಕೆನ್ಸೀಸ್ ಕಡಿಮೆನೇ ಇದೆ. ವೇಕೆನ್ಸೀಸ್ ನೀವು ನೋಡೋದಾದರೆ ಸ್ವಲ್ಪ ಕಡಿಮೆನೇ ಇದೆ ವೇಕೆನ್ಸೀಸು. ನೋಡೋಣ, ನೋಡಿ ಝೋನ್ ವೈಸ್ ಕೊಟ್ಟಿದ್ದಾರೆ. ಸಿವಿಲ್ಲು ಬರ್ ಎಲೆಕ್ಟ್ರಿಕಲ್ ಎರಡೂ ಕೊಟ್ಟಿದ್ದಾರೆ. ಟೋಟಲ್ ಎಲ್ಲ ಒಂದು ಕೌಂಟ್ ಮಾಡಿದ್ರೆ ಒಂದು 11 ಸೀಟ್ಸ್ ಬರುತ್ತೆ. ಟೋಟಲಾಗಿ ಒಂದು 11 ಸೀಟ್ಸ್ ಬರುತ್ತೆ. ಅದಕ್ಕೆ ನೀವು ಕಂಪ್ಲೀಟ್ ಮಾಡ್ಬೋದಾಗಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆದರೂ ಬಟ್ ಒಳ್ಳೆಯದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಒಳ್ಳೆ ಸ್ಯಾಲ್ರಿ ಇರುತ್ತೆ. ಸೊ ಯಾರೆಲ್ಲ ಒಂದು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಖಂಡಿತ ಅವ್ರು ಅಪ್ಲೈ ಮಾಡ್ಕೊಬೋದು. ಒಂದು ಒಳ್ಳೆ ಆಪರ್ಚುನಿಟಿನೇ. ಒಂದು ವೇಳೆ ಸೆಲೆಕ್ಟ್ ಆದರೆ ನಿಮ್ಮ ಲೈಫ್ ಸೆಟ್ಲು. ಖಂಡಿತ ಒಳ್ಳೆ ಸ್ಯಾಲ್ರಿ, ಒಳ್ಳೆ ಪ್ಯಾಕೇಜ್, ಒಳ್ಳೆ ಬೆನಿಫಿಟ್ಸ್ ಇರುತ್ತೆ. ಸೊ ಆಲ್ ದಿ ಬೆಸ್ಟ್. ಯಾರೆಲ್ಲ ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗಿ. ಈ ಮಾಹಿತಿನ ಸಂಬಂಧಪಟ್ಟವ್ರಿಗೆ ನಿಮ್ಮ ಸ್ನೇಹಿತರು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ.